ಸಾಧಾರಣವಾಗಿ ನಮ್ಮ ಜನರಲ್ಲಿ ತುಂಬಾ ತಪ್ಪು ತಿಳುವಳಿಕೆ ಕೊಲೆಸ್ಟ್ರಾಲ್ ಮತ್ತು ಕೊಬ್ಬಿನ ಅಂಶದ ಬಗ್ಗೆ. ಎಲ್ಲಾ ಕೊಬ್ಬು ಕೊಲೆಸ್ಟ್ರಾಲ್ ಅಂತ, ಕೊಬ್ಬಿನ ಆಹಾರಗಳ ತಿಂದ ತಕ್ಷಣ ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನಮಗೆ ಹಾರ್ಟ್ ಡಿಸೀಸ್ ಬರುತ್ತೆ, ರಕ್ತದಲ್ಲಿ ನಮ್ಮ ರಕ್ತ ನಳಗಳಲ್ಲಿ ಬ್ಲಾಕ್ಸ್ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಹೆದರ್ಕೊಳ್ಳೋ ಸುಮಾರು ಜನ ಇದ್ದಾರೆ. ಆದ್ರೆ ಇತ್ತೀಚೆಗೆ ಬರುವ ಸಂಶೋಧನೆಗಳು ಬೇರೆ ಕಥೆನೇ ಹೇಳುತ್ತೆ. ನಮ್ಮ ಕೊಲೆಸ್ಟ್ರಾಲ್ಗಳು, ನಮ್ಮ ಕೊಲೆಸ್ಟ್ರಾಲ್ ರೀಡಿಂಗು ಯಾವ ರೀತಿ ಇರಬೇಕು ಅನ್ನೋದು ತಿಳ್ಕೊಂಡ್ರೆ ನಾವು ಆರೋಗ್ಯವಂತವಾಗಿರ್ಬೋದು. ವೀಕ್ಷಕರೇ, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ರೀಡಿಂಗ್ ನ ಹೇಗೆ ಮಾಡ್ಕೋಬೇಕು, ನಮ್ಮ ದೇಹದಲ್ಲಿ ಯಾವ ಲೆವೆಲ್ ಅಲ್ಲಿ ಕೊಲೆಸ್ಟ್ರಾಲ್ಗಳಿದ್ರೆ ನಮಗೆ ಡೇಂಜರಸ್ ಆಗಿರುತ್ತೆ, ಯಾವ ತರದ ಕೊಲೆಸ್ಟ್ರಾಲ್ಗಳಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀಡಲಿದ್ದೇನೆ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಸಾಧಾರಣವಾಗಿ ನೀವು ಕೊಲೆಸ್ಟ್ರಾಲ್ ಅಂದ್ಮೇಲೆ ಬರೀ ಕೆಟ್ಟದನ್ನೇ ಕೇಳಿದಿರಾ. ಹಾರ್ಟ್ ಅಲ್ಲಿ ಬ್ಲಾಕ್ಸ್ ಉಂಟು ಮಾಡುತ್ತೆ, ರಕ್ತ ನಳಗಳಲ್ಲಿ ಬ್ಲಾಕ್ಸ್ ಉಂಟು ಮಾಡುತ್ತೆ, ನಮಗೆ ಮುಂದೆ ಒಂದು ದಿವಸ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ ಅಂತ ಅನ್ಕೊಂಡಿದ್ರೆ. ಆದ್ರೆ ಇದು ಒಂದು ಮಿಥ್ಯಾಧಾರಣೆ. ಇತ್ತೀಚಿನ ಸಂಶೋಧನೆಗಳು ಒಳ್ಳೆಯ ಕೊಲೆಸ್ಟ್ರಾಲ್ ಇದ್ರೇನೆ ನಾವು ಹೆಚ್ಚು ವರ್ಷ ಬದುಕೋಕ್ ಸಾಧ್ಯ ಅನ್ನೋದನ್ನ ಸಾರಿ ಹೇಳ್ತಾ ಇದೆ. ತುಂಬಾ ಹಿಂದೆ ಒಂದು ಅಮೆರಿಕಾದಲ್ಲಿ ಒಂದು ಪೇಡ್ ರಿವ್ಯೂ ಅಂತಾನೆ ಹೇಳ್ಬೋದು. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಫ್ಯಾಟ್ ತಿಂದ್ರೆ ಕೆಟ್ಟದು, ಸ್ಯಾಚುರೇಟೆಡ್ ಫ್ಯಾಟ್ ತಿಂದ್ರೆ ಕೆಟ್ಟದು, ಅದು ನಮ್ಮ ರಕ್ತದಲ್ಲಿ ಕೊಬ್ಬಿನಲ್ಲಿ ಸೇರ್ಕೊಂಡ್ಬಿಟ್ಟು ರಕ್ತ ನಳಗಳಲ್ಲಿ ಬ್ಲಾಕ್ಸ್ ಉಂಟು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲಾ ದೂಷಣೆಯನ್ನ ಕೂಡ ನಾವು ಈ ಕೊಲೆಸ್ಟ್ರಾಲ್ ಮಾಡ್ತಾ ಹೋದ್ವಿ. ಒಳ್ಳೆ ಕೊಬ್ಬಿನ ಅಂಶ ಇರುವಂತಹ ಆಹಾರವನ್ನ ನಾವು ಕಡಿಮೆ ಮಾಡ್ತಾ ಬಂದ್ವಿ. ಆದ ನಂತರ 1980ರ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಹಾರ್ಟ್ ಡಿಸೀಸ್ ಜಾಸ್ತಿ ಆಗ್ತಾ ಇತ್ತು. 1990-80ರ ಹಿಂದೆ ನೋಡಿ ನೀವು, ಎಲ್ಲರೂ ಚೆನ್ನಾಗಿ ಬೆಣ್ಣೆ, ತುಪ್ಪ, ಮೊಸರು, ಹಾಲು ಇಂತನ್ನ ತಿಂತಾ ಇದ್ರು, ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ರು. ಅದರ ನಂತರ ಹೊಸ ಒಂದು ಕಾನ್ಸೆಪ್ಟ್ ಬಂತು, ರಿಫೈನ್ಡ್ ಆಯಿಲ್ಸ್ ಯೂಸ್ ಮಾಡಿದ್ರೆ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರಲ್ಲ, ಹಾಗಾಗಿ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಆಮೇಲೆ ನಿಮ್ಮ ಹಾರ್ಟ್ ಡಿಸೀಸ್ ಕಡಿಮೆ ಆಗುತ್ತೆ ಅಂತ ಬಂತು. ಆದ್ರೆ ಅದು ಸಂಪೂರ್ಣವಾಗಿ ರಾಂಗ್ ಅಂತ ಇತ್ತೀಚೆಗೆ ಪ್ರೂವ್ ಆಗಿದೆ. ನೀವು ಹೊಸ ಸಂಸ್ಥೆಗಳು ನೋಡಿರ್ಬೋದು, ನೀವು ಪೇಪರ್ ಅಲ್ಲಿ ಓದಿರ್ಬೋದು, ಕೊಲೆಸ್ಟ್ರಾಲ್ ಕೆಟ್ಟದಲ್ಲ ಅಂತ ಬಂದಿದೆ. ನಾನು ಕೊಲೆಸ್ಟ್ರಾಲ್ ಬಗ್ಗೆ ಕೆಲವು ಒಳ್ಳೆ ಮಾತುಗಳನ್ನ ಹೇಳ್ತೀನಿ. ನೋಡಿ, ಕೊಲೆಸ್ಟ್ರಾಲ್ ನಮ್ಮ ದೇಶದಲ್ಲಿ ಯಾವ್ದೇ ನೀವು ಕೊಲೆಸ್ಟ್ರಾಲ್ ರೀಡಿಂಗ್ ನೋಡಿ 200 ರೇಂಜ್ ಇರುತ್ತೆ, ಇದರಿಂದ ಕಡಿಮೆ ಇರುತ್ತೆ, 150ರಿಂದ 200ಕ್ಕಿಂತ ಕಡಿಮೆ ಇರುತ್ತೆ. ಆದ್ರೆ ಹಾರ್ಟ್ ಡಿಸೀಸ್ ನ ಪ್ರಮಾಣ ನಮ್ಮ ದೇಶದಲ್ಲಿ ಬಾಕಿ ದೇಶಗಳಿಗೆ ಕಂಪೇರ್ ಮಾಡಿದ್ರೆ 4 ಪಟ್ಟು ಹೆಚ್ಚಿದೆ. ಅದೇ ನೀವು ಫ್ರಾನ್ಸ್ನೋ, ಅಮೆರಿಕಾನೋ, ಯುರೋಪ್ನೋ ತಗೊಂಡ್ರೆ ನೀವು, ಅವರ ಆವರೇಜ್ ಕೊಲೆಸ್ಟ್ರಾಲ್ ಲೆವೆಲ್ ಸಾಧಾರಣವಾಗಿ 240ರಿಂದ 250 ರೇಂಜ್ ಇರುತ್ತೆ. ಆದ್ರೆ ನಮಗೆ ಕಂಪೇರ್ ಮಾಡಿದ್ರೆ ಕೇವಲ 25% ಜನರಲ್ಲಿ ಮಾತ್ರ ಅವರಲ್ಲಿ ಈ ಹಾರ್ಟ್ ಡಿಸೀಸ್ ಸಂಬಂಧ ಕಾಯಿಲೆ ಬರುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಕೊಲೆಸ್ಟ್ರಾಲ್ ಇಟ್ ಸೆಲ್ಫ್ ಈಸ್ ನಾಟ್ ಬ್ಯಾಡ್. ನಿಮ್ಮ ಬ್ರೈನ್ ನಲ್ಲಿ ಉಂಟಾಗಿರೋದೇ ಕೊಲೆಸ್ಟ್ರಾಲ್ ಇಂದ ಮತ್ತು ಒಳ್ಳೆ ಕೊಬ್ಬಿನ ಅಂಶದಿಂದ. ಈ ಸ್ವಲ್ಪ 200 ಲೆವೆಲ್ಗೆ ಬಂದ್ಬಿಟ್ಟು 220 ಲೆವೆಲ್ಗೆ ಬಂತು ಅಂದ ತಕ್ಷಣ ನಿಮಗೆ ಸ್ಟಾಟಿನ್ಸ್ ಅನ್ನ ಮಾತ್ರೆಗಳನ್ನ ಶುರು ಮಾಡ್ತಾರೆ. ಅದು ತಗೊಂಡ ತಕ್ಷಣ ನಿಮಗೆ ಕೆಲವರಿಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ಸ್ ಉಂಟಾಗುತ್ತೆ, ಕೆಲವರಿಗೆ ಮೆಂಟಲ್ ಫೋಕಸ್ ಇರಲ್ಲ, ಕೆಲವರಿಗೆ ಮೆಮೊರಿ ಇಶ್ಯೂಸ್ ಬರುತ್ತೆ, ಯಾವಾಗ್ಲೂ ಸುಸ್ತು ಅಂತ ಹೇಳ್ತಾ ಇರ್ತಾರೆ. ಯಾಕೆ? ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ನಮ್ಮ ದೇಹದಲ್ಲಿ ಕಡಿಮೆ ಆಗುವಂಥದ್ದು. ಎರಡನೇದಾಗಿ ನಮ್ಮ ಸ್ಕಿನ್ ನಲ್ಲಿ ಹೇಳ್ದಂಗೆ ಡ್ರೈ ಸ್ಕಿನ್ ಅಲರ್ಜೀಸ್, ಈ ಕೊಲೆಸ್ಟ್ರಾಲ್ ಬೇಕು. ನಮ್ಮ ಚರ್ಮ ಮಾಡಲ್ಪಟ್ಟಿರೋದೇ, ಒಳ್ಳೆ ಲೇಯರ್ ಮಾಡಲ್ಪಟ್ಟಿರೋದೇ ಒಂದು ಕೊಲೆಸ್ಟ್ರಾಲ್ ನಿಂದ. ಹಾಗಾಗಿ ಇದು ಕಡಿಮೆ ಆದಾಗ ನಮಗೆ ಈ ಸ್ಕಿನ್ ನಲ್ಲಿ ಇದರ ಸಂಬಂಧಿ ಪ್ರಾಬ್ಲಮ್ಗಳು ಬರ್ತವೆ. ಮೂರನೇದಾಗಿ ಹಾರ್ಮೋನ್ಗಳ ವ್ಯತ್ಯಾಸ. ಸುಮಾರು ಜನರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಸ್, ಮುಟ್ಟು ಸರಿಯಾಗಲ್ಲ, ಥೈರಾಯ್ಡ್ ಇಶ್ಯೂಸ್ ಬರುತ್ತೆ. ನೋಡಿ, ಈ ಕಾರ್ಟಿಕೋಸ್ಟೆರಾಯ್ಡ್ ಹಾರ್ಮೋನ್ಸ್, ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟರಾನ್ ಇರ್ಬೋದು, ಅಥವಾ ಟೆಸ್ಟೋಸ್ಟೆರಾನ್ ಇರ್ಬೋದು, ನಮ್ಮ ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂತ ಈ ಹಾರ್ಮೋನ್ಗಳು ಉಂಟು ಮಾಡಲ್ಪಟ್ಟಿರೋದೇ ಈ ಕೊಲೆಸ್ಟ್ರಾಲ್ ಇಂದ. ಹಾಗಾಗಿ ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಕೂಡ ಆಗುವಂಥದ್ದು ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ತುಂಬಾ ಕಡಿಮೆ ಆದ್ರೆ. ಸರ್, ಹಾಗಾದ್ರೆ ಸರ್ ಕೊಲೆಸ್ಟ್ರಾಲ್ ತುಂಬಾ ಒಳ್ಳೇದಾ? ನಾನು 250-260 ರೇಂಜ್ ಇದೆ, ನಾನು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ. ನೋಡಿ, ನೀವು ಒಂದು ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಸ್ತೀರಾ. ಲಿಪಿಡ್ ಪ್ರೊಫೈಲ್ ಅಂತ ಸಾಧಾರಣವಾಗಿ ಒಂದು 5-6 ತರ ಇರುತ್ತೆ. ಈ ವಿಡಿಯೋ ಕೊನೆಗೆ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಕೊಲೆಸ್ಟ್ರಾಲ್ ರೀಡಿಂಗ್ಸ್ ಯಾವ ರೀತಿ ಇರಬೇಕು ಅಂತ. ಸೊ ಒಂದು ಫಸ್ಟ್ ಇರುತ್ತೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಅದು ಸಾಧಾರಣವಾಗಿ 150ರಿಂದ 200 ರೇಂಜ್ ಅಲ್ಲಿ ಇರಬೇಕು ಅಂತ ಬರ್ದಿರ್ತಾರೆ. ಅದಕ್ಕಿಂತ ಜಾಸ್ತಿ ಆಯ್ತು ಅಂತ ತಕ್ಷಣ ನೀವು ಸ್ವಲ್ಪ ಗಾಬರಿ ಆಗೋ ಸಹಜ. ಇನ್ನು ನೆಕ್ಸ್ಟ್ ಬರುವಂತದ್ದು ಟ್ರೈಗ್ಲಿಸರೈಡ್ ಲೆವೆಲ್ಸ್. ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಈ ಟ್ರೈಗ್ಲಿಸರೈಡ್ಸ್ ಲೆವೆಲ್ಸ್ 150 ತನಕ ಇರಬೇಕು. 150ಕ್ಕಿಂತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಇಟ್ ಈಸ್ ಸಮಥಿಂಗ್ ನೀವು ಅಲಾರ್ಮಿಂಗ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಟ್ರೈಗ್ಲಿಸರೈಡ್ಸ್ ಹೇಳಿದ ತಕ್ಷಣ ನೀವು ಅಂದ್ಕೊಳ್ಬೇಕು, ನಾನು ಹೆಚ್ಚು ಬೋಂಡಾ ಬಜಿ ತಿಂತೀನಿ, ಹೆಚ್ಚು ಬೆಣ್ಣೆ ತಿಂತೀನಿ, ಹೆಚ್ಚು ತುಪ್ಪ ತಿಂತೀನಿ, ನಾನು ಸ್ವಲ್ಪ ನಾನ್ ವೆಜ್ ಯೂಸ್ ಮಾಡ್ತೀನಿ, ಹಂಗಾಗಿ ನಮ್ಗೆ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಅದು ತಪ್ಪು. ಆಕ್ಚುಲಿ ಟ್ರೈಗ್ಲಿಸರೈಡ್ಸ್ ನಮ್ಮ ದೇಹದಲ್ಲಿ ಕೊಬ್ಬು ತಿಂದ್ರಿಂದ ಅಲ್ಲ ಆಗೋದು, ಸಕ್ಕರೆ ಅಂಶ ಹೆಚ್ಚಿರುವಂತಹ ಆಹಾರ ತಿನ್ನೋದ್ರಿಂದ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು. ಯಾಕಂದ್ರೆ ನಮ್ಮ ಲಿವರ್ ನಲ್ಲಿ ಈ ಸಕ್ಕರೆ ಅಂಶ ಹೋಗ್ಬಿಟ್ಟು ಅದು ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ. ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಆಗುವಂತ ಒಂದು ಪ್ರಕ್ರಿಯೆ. ಹಾಗಾಗಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಕ್ಕರೆ ಅಂಶ ಕಡಿಮೆ ಇರುವಂತಹ ಆಹಾರನ ಸೇವಿಸಬೇಕು. ಮೂರನೇದಾಗಿ ಅತಿ ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ HDL ಅಥವಾ ಗುಡ್ ಕೊಲೆಸ್ಟ್ರಾಲ್. ಈ HDL ಲೆವೆಲ್ಸ್ ಕಡಿಮೆ ಆಗಿರೋದೇನೆ ಮೇನ್ ಕಾರಣ ನಮ್ಮ ದೇಶದಲ್ಲಿ ಹಾರ್ಟ್ ಡಿಸೀಸ್ ಜಾಸ್ತಿ ಆಗ್ಲಿಕ್ಕೆ. HDL ಲೆವೆಲ್ಸ್ ಯಾವಾಗಲೂ ಆಪ್ಟಿಮಮ್ ಲೆವೆಲ್ಸ್ 65-70ಕ್ಕಿಂತ ಜಾಸ್ತಿ ಇರಬೇಕು. ಆ ಜಾಸ್ತಿ ಇದ್ದಾಗ ಈ ಒಂದು ನಮ್ಮ ರಕ್ತ ನಳಗಳಲ್ಲಿ ಉಂಟಾಗಿರುವಂತಹ ಬ್ಲಾಕ್ಸ್ ಗಳನ್ನ ತೆಗೆದುಹಾಕುತ್ತೆ. ಈ HDL ನ ಮೇನ್ ಕೆಲಸ ಏನು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಅಂಟಿಕೊಂಡಿರುತ್ತೋ ದೇಹದಲ್ಲಿ ರಕ್ತದಲ್ಲಿ ಹರಿದಾಡ್ತಿರುತ್ತೋ ಫ್ರೀಯಾಗಿ LDL ಅಥವಾ
ಟ್ರೈಗ್ಲಿಸರೈಡ್ಸ್ ಅದನ್ನ ತಗೊಂಡ್ಬಿಟ್ಟು ಲಿವರಿಗೆ ತಂದ್ಬಿಟ್ಟು ಅದನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂಥದ್ದೇ ಈ HDL. ಈ HDL ಲೆವೆಲ್ಸ್ ಲೋ ಆಗೋದ್ರಿಂದಾನೇ ಈ ನಮ್ಮ ಒಂದು ಈ ಕೊಲೆಸ್ಟ್ರಾಲ್ ಸಂಬಂಧ ಪ್ರಾಬ್ಲಮ್ಗಳು, ಹಾರ್ಟ್ ಡಿಸೀಸ್ಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ನಿಮ್ಮ HDL ಲೆವೆಲ್ಸ್ ಯಾವಾಗಲೂ ಹೈ ಇರಬೇಕು, ಟ್ರೈಗ್ಲಿಸರೈಡ್ಸ್ ಲೆವೆಲ್ ಲೋ ಇರಬೇಕು. ಮತ್ತು ಮೂರನೇದಾಗಿ LDL ಲೆವೆಲ್ಸ್, ಒಂದು ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಂತ ಹೇಳ್ತೀವಿ. ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ, ಸ್ವಲ್ಪ ವೈಜ್ಞಾನಿಕವಾಗಿದೆ, ಅದನ್ನು ತಿಳ್ಕೊಳ್ಳಿ. ಈ LDL ನಲ್ಲಿ ಆಕ್ಚುಲಿ 3 ತರದ LDL ಇರುತ್ತೆ. ಒಂದು ಲಾರ್ಜ್ LDL ಅಂದ್ರೆ ದೊಡ್ಡ LDL. ಒಂದು LDL ನಲ್ಲಿ ಒಂದು ಪಾರ್ಟಿಕಲ್ ನಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಇರುವಂತ ಅಡಿಪೋಸ್ ಟಿಶ್ಯೂ ಇರುವಂತ ಟ್ರೈಗ್ಲಿಸರೈಡ್ಸ್ ಇರುವಂತ ಈ ಒಂದು LDL ಲಾರ್ಜ್, ಅದು ತುಂಬಾ ವರಿ ಮಾಡ್ಕೋಬೇಕಾಗಿಲ್ಲ. ಎರಡನೇ ತರದ್ದು ಸ್ಮಾಲ್ LDL ಅಂತ ಇದೆ. ಆಕ್ಚುಲಿ LDL ಅದು ಇಟ್ಸ್ ನಾಟ್ ಬ್ಯಾಡ್ ಆಲ್ಸೋ, ಅದು ಕೂಡ ಕೆಟ್ಟ ಕೊಲೆಸ್ಟ್ರಾಲ್ ಅಲ್ಲ. ಅದು ಕೂಡ ನಮ್ಮ ದೇಹದಲ್ಲಿ ರಿಪೇರಿ ಮಾಡಲಿಕ್ಕೆ, ನಮ್ಮ ವೇರಿಯಂಟಿಯನ್ನ ಕಡಿಮೆ ಮಾಡಲಿಕ್ಕೆ, ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಆಗಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಎಲ್ಲ ಸಹಾಯವನ್ನ ಮಾಡುವಂತ ಒಂದು ಪಾರ್ಟಿಕಲ್ LDL. ಆದ್ರೆ ಮೂರನೆಯ ಒಂದು ಸ್ಟೇಜ್ ಇದೆ, ಅದು LDL ಈಸ್ ಆಕ್ಸಿಡೈಸ್ಡ್ LDL, ಆಮ್ಲೀಕರಣಗೊಂಡಂತ LDL, ಆಕ್ಸಿಡೇಷನ್ ಆಗಿರುವಂತ LDL. ಈ ಆಕ್ಸಿಡೇಷನ್ ಆಫ್ LDL ನೋಡಿ, ಯಾರೇ ಹಾರ್ಟ್ ಡಿಸೀಸ್ ಇರಲಿ ಅಥವಾ ಹಾರ್ಟ್ ಬ್ಲಾಕೇಜ್ ಆಗಿರಲಿ, ಅವ್ರದ್ದು ಒಂದು ಬಯಾಪ್ಸಿ ನೋಡಿದಾಗ ಅವ್ರಿಗೆ ಪೋಸ್ಟ್ ಮಾರ್ಟಮ್ ನಲ್ಲಿ ಅಲ್ಲಿ ಕಂಡು ಬಂದಿದ್ದು LDL, ಅದು ಆಕ್ಸಿಡೈಸ್ಡ್ ಫಾರ್ಮ್ ಆಫ್ LDL. ಈ ಆಕ್ಸಿಡೈಸ್ಡ್ ಫಾರ್ಮ್ ಆಫ್ LDL ಅಂತ ಹೇಳಿದ್ರೆ ಜಾಸ್ತಿ ಆಗುವಂಥದ್ದು ಈ ವೆಜಿಟೇಬಲ್ ಆಯಿಲ್ಸ್ ಅಥವಾ ರಿಫೈನ್ಡ್ ಆಯಿಲ್ಸ್ ಇಂದ. ಆಲ್ರೆಡಿ ಪ್ರೀ ಹೀಟೆಡ್ ಆಗಿರುತ್ತೆ ಈ ರಿಫೈನ್ಡ್ ಆಯಿಲ್ಸ್. ಆ ರಿಫೈನ್ಡ್ ಆಯಿಲ್ ನ ಹೆಚ್ಚು ಯೂಸ್ ಮಾಡೋದ್ರಿಂದ ಈ LDL, ಆಕ್ಸಿಡೈಸ್ಡ್ LDL ನಮ್ಮ ದೇಹವನ್ನು ಸೇರುತ್ತೆ, ಅದು ಬ್ಲಾಕ್ಸ್ ನ ಯೂಸ್ ಮಾಡುತ್ತೆ. ಆದ್ರೆ ಇಲ್ಲಿ ನಾವು ಒಂದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಕೊಬ್ಬರಿ ಎಣ್ಣೆ ಇರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಈ ತರವೆಲ್ಲ ಹೆಲ್ತಿ ಫ್ಯಾಟ್ಸ್, ಅನಿಮಲ್ ಫ್ಯಾಟ್ಸ್ ಇರ್ಬೋದು, ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇದ್ರೂ ಕೂಡ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರಲ್ಲ. ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಸ್ವಲ್ಪ ಡೇಂಜರಸ್ ಆಗಿರುವಂಥದ್ದು. ಆ ಸ್ಯಾಚುರೇಟೆಡ್ ಫ್ಯಾಟ್ ಇದ್ರೂ ಕೂಡ ಅದು ನಮ್ಮ ದೇಹದ HDL ನ ಜಾಸ್ತಿ ಮಾಡುತ್ತೆ, ಈ ಅನಿಮಲ್ ಫ್ಯಾಟ್ಸ್. ಹಾಗಾಗಿ ಹೇರಳವಾಗಿ ಬೆಣ್ಣೆ, ಮೊಸರು, ಬೆಣ್ಣೆ ತುಪ್ಪ ತಿಂದವರಿಗೆ ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಬರೋದಿಲ್ಲ. ಅದು ಬರುವಂಥದ್ದು ಈ ತರ ರಿಫೈನ್ಡ್ ಆಯಿಲ್ಸ್, ಪ್ರೀ ಹೀಟೆಡ್ ರಿಫೈನ್ಡ್ ಆಯಿಲ್ಸ್, ರೀಹೀಟೆಡ್ ರಿಫೈನ್ಡ್ ಆಯಿಲ್ಸ್ ಮತ್ತು ಅತಿ ಹೆಚ್ಚು ಸಕ್ಕರೆ ಇರುವಂತ ಅಂಶ ಇರುವಂತ ಆಹಾರಗಳು. ಫಾರ್ ಎಕ್ಸಾಂಪಲ್, ನೀವು ವೆಹಿಕಲ್ ತಗೊಳ್ಳಿ, ಆಕ್ಚುಲಿ ಅತಿ ಸಕ್ಕರೆ ಇರುವಂತ ಅಂಶ, ಈಗ ಮೈದಾ ಇರ್ಬೋದು ಅಥವಾ ರಿಫೈನ್ಡ್ ಫ್ಲೋರ್ ಇರ್ಬೋದು, ಅದು ಇಟ್ ಕಂಟೇನ್ಸ್ ಮೋರ್ ಶುಗರ್. ತುಂಬಾ 70 ರಿಂದ 80% ತನಕ ಶುಗರ್ ಇರುತ್ತೆ ಮತ್ತು ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ತುಂಬಾ ಹೈ ಇರುತ್ತೆ. ಅಂದ್ರೆ ನಾವು ತಿಂದ ತಕ್ಷಣ ನಮ್ಮ ದೇಹಕ್ಕೆ ಎನರ್ಜಿ ಸಿಗ್ದಂಗೆ ಆಗುತ್ತೆ. ಅಂದ್ರೆ ನಾವು 2 ರಸ್ ತಿನ್ನಿ ಅಥವಾ 2 ಬ್ರೆಡ್ ತಿನ್ನಿ ಅಥವಾ 2 ಬಿಸ್ಕೆಟ್ ತಿನ್ನಿ, ಸಡನ್ ಆಗಿ ನಿಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಸಡನ್ ಗ್ಲೂಕೋಸ್ ನಮ್ಮ ಬ್ಲಡ್ ಗೆ ಸೇರ್ಕೊಳ್ಳುತ್ತೆ, ಸಡನ್ ಆಗಿ ಇನ್ಸುಲಿನ್ ರೈಸ್ ಆಗುತ್ತೆ, ಅದಾದ ನಂತರ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಸೊ ಈ ಒಂದು ಬೇಕರಿ ಐಟಮ್ಸ್ ಅಲ್ಲಿ ಇರೋದು ಎರಡನೇ ಒಂದು ಐಟಮ್ ಅಂತ ಹೇಳಿದ್ರೆ ಪಾಮ್ ಆಯಿಲ್ ಅಥವಾ ಹೈಡ್ರೋಲೈಸ್ಡ್ ಫ್ಯಾಟ್. ಇದು ಕೂಡ ಒಂದು ಡೇಂಜರಸ್ ಕಂಡೀಷನ್, ಈ ಫ್ಯಾಟ್ ನಲ್ಲಿ ಪ್ರೀ ಹೀಟೆಡ್ ಆಯಿಲ್ ನ ಯೂಸ್ ಮಾಡುವಂಥದ್ದು. ಮೂರನೇದಾಗಿ ರಿಫೈನ್ಡ್ ಶುಗರ್ಸ್, ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಹಾಕಿರ್ತಾರೆ. ಸೊ ಇದು ಬಹಳ ಟೇಸ್ಟಿ. ನೀವು ಯಾವುದೇ ತಗೊಳ್ಳಿ, ಕೇಕ್ ತಗೊಳ್ಳಿ, ಬ್ರೆಡ್ ತಗೊಳ್ಳಿ, ಬಿಸ್ಕೆಟ್ ತಗೊಳ್ಳಿ, ಬಟರ್ ತಗೊಳ್ಳಿ, ರಸ್ಕ್ ತಗೊಳ್ಳಿ, ಬೇಕರಿ ಬರುವಂತ ಎಲ್ಲಾ ಐಟಮ್ಸ್ಗೂ ಈ 3 ಕಾಂಬಿನೇಷನ್ ಇದ್ದೇ ಇರುತ್ತೆ. ಅದು ಒಂದು ಟೇಸ್ಟಿ ಕಾಂಬಿನೇಷನ್ ಕೂಡ. ಈ ಒಂದು ಟೇಸ್ಟಿ ಕಾಂಬಿನೇಷನ್ ಇಂದಾನೆ ನಮ್ಮ ದೇಹದಲ್ಲಿ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇರೋದು, ಜೊತೆಗೆ ಈ ಒಂದು ಹೃದಯ ರೋಗದಂತ ಮಾರಕ ಸಮಸ್ಯೆಗಳು ಕಾಣ್ತಾ ಇರೋದು. ಸೊ ಹಾಗಾಗಿ ಈಗ ಇದಕ್ಕೆ ಪರಿಹಾರ ಏನು? ಬಹಳ ಥಿಂಗ್ ಏನಾದ್ರು ಮನೆ ಮದ್ದು ಹೇಳಿದ್ರೆ ಗೊತ್ತಾಯ್ತು ಸರ್, ನಮಗೆಲ್ಲ ಇವಾಗ ನಾವು ಓದ್ಕೊಂಡ್ಬಿಡ್ತೀವಿ, ನಾವು ತಿಳ್ಕೊಂಡ್ಬಿಡ್ತೀವಿ. ನಮಗೆ ಬೇಕಾಗಿರೋದು ಪರಿಹಾರ. ನೋಡಿ ವೀಕ್ಷಕರೇ, ಫಸ್ಟ್ ಥಿಂಗ್ ಫಾರ್ಮೋಸ್ಟ್ ಅಂದ್ಕೊಳ್ಳಿ, ಈ ಡಯಟರಿ ಫಾಲೋಯಿಂಗ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಕಡಿಮೆ ಆಗಿಬಿಡುತ್ತೆ. ನಿಮ್ಗೆ ಯಾವುದೇ ರೀತಿಯ ಸ್ಟಾಟಿನ್ಸ್ ನ ಅವಶ್ಯಕತೆ ಇಲ್ಲದೆ ನೀವು ಬದುಕಬೇಕು ಅಂತ ಹೇಳಿದ್ರೆ ಕೆಲವು ದಿನಗಳ ಕಾಲ, ಈಗ ಫಾರ್ ಎಕ್ಸಾಂಪಲ್ ನಂದೇನೆ, ಫಾರ್ ಎಕ್ಸಾಂಪಲ್ ಒಂದು ತಿಂಗಳಲ್ಲಿ ನನ್ನ ಟ್ರೈಗ್ಲಿಸರೈಡ್ಸ್ ಲೆವೆಲ್ಸ್ 350 ಇತ್ತು ಆಕ್ಚುಲಿ. ಕೆಲವು ಟೈಮ್ ನಾನು ಟ್ರಾವೆಲಿಂಗ್ ತುಂಬಾ ಇರುತ್ತೆ, ನನ್ನ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ, ಹೊರಗಡೆ ಊಟ ಮಾಡುವಂತ ಪರಿಸ್ಥಿತಿ ಇರುತ್ತೆ, ಹಾಗಾಗಿ ನಾನು ಡಯಟ್ ಮಾಡಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಒಂದು ಚೆಕ್ ಮಾಡಿ ನೋಡ್ಕೊಳ್ಳೋಣ ಅಂತ ನಾನು ಟ್ರೈಗ್ಲಿಸರೈಡ್ ಲೆವೆಲ್ ಚೆಕ್ ಮಾಡಿದಾಗ ಅದು 350 ರೇಂಜ್ಗೆ ಹೋಗಿತ್ತು. HDL ಲೆವೆಲ್ಸ್ ಲೋ ಆಗಿತ್ತು, ಟೋಟಲ್ ಕೊಲೆಸ್ಟ್ರಾಲ್ 180ರಲ್ಲೇ ಇದ್ರೂ ಕೂಡ LDL ಲೆವೆಲ್ಸ್ ಮತ್ತು ಟ್ರೈಗ್ಲಿಸರೈಡ್ ಜಾಸ್ತಿ ಇತ್ತು. ಸ್ವಲ್ಪ ರೀಡಿಂಗ್ಸ್ ಅಲ್ಲಿ ವೇರಿಯೇಷನ್ಸ್ ಇತ್ತು. ಆಗ ನಾನು ಮಾಡಿದಂತ ಒಂದೇ ಒಂದು ಮೇನ್ ಕೆಲಸ ಅಂತ ಹೇಳಿದ್ರೆ, ಕೇವಲ ದಿನದ ಒಂದು ಹೊತ್ತು ನಾನು ಈ ಅಕ್ಕಿ, ರಾಗಿ, ಗೋಧಿ, ಜೋಳ, ಈ ಧಾನ್ಯಗಳು ಯಾವುದೂ ತಿಂತಾ ಇರಲಿಲ್ಲ. ಒಂದು ಹೊತ್ತು ನಾನು ಏನ್ ಬೇಕು ತಿಂತಾ ಇದ್ದೆ, ಇನ್ನೊಂದು ಹೊತ್ತು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟು ಬರೀ ಕೆಲವು ನಟ್ಸ್ ಅಂತ ಹೇಳಿದ್ರೆ ಒಳ್ಳೆಯ ಕೊಬ್ಬಿನ ಅಂಶ ಇರುವಂತ ಈ ಬಾದಾಮಿ ಇರ್ಬೋದು ನೆನೆಸ್ಕೊಂಡು, ಈ ಗ್ರೌಂಡ್ ನಟ್ಸ್ ಇರ್ಬೋದು ಸೋಪ್ ಮಾಡ್ಬಿಟ್ಟು, ಕೆಲವು ಹಣ್ಣುಗಳನ್ನ ಮತ್ತು ಬೇಯಿಸಿದ ತರಕಾರಿಗಳನ್ನ ಮತ್ತು ಬೇಯಿಸಿದ ತರಕಾರಿಯ ಸೂಪ್ಗಳನ್ನ ಕುಡಿತಾ ಬಂದೆ. ಮತ್ತೆ ಕೆಲವು ಮೊಟ್ಟೆ, ಅಫ್ಕೋರ್ಸ್ ನೀವು ಮೊಟ್ಟೆ ಎಲ್ಲೋ ಸಮೇತ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮೊಟ್ಟೆ ಎಲ್ಲೋ ಸಮೇತ ಎಗ್ಸ್ ನ ತಗೊಳ್ತಾ ಬಂದೆ. ಒಂದೊತ್ತು ರಾತ್ರಿ ಹೊತ್ತು ಕಂಪ್ಲೀಟ್ ಆಗಿ ಊಟ ಬಿಟ್ಬಿಟ್ಟು ಬರೀ ಈ ಧಾನ್ಯಗಳನ್ನ ಮತ್ತೆ ಈ ಮೊಟ್ಟೆ ಮತ್ತು ಈ ತರಕಾರಿಗಳನ್ನ, ಹಣ್ಣುಗಳನ್ನ ಸೇವಿಸ್ತಾ ಬಂದೆ. ಕೇವಲ ಒಂದೇ ತಿಂಗಳಲ್ಲಿ ನನ್ನ ಟ್ರೈಗ್ಲಿಸರೈಡ್ ಲೆವೆಲ್ಸ್ 120 ರೇಂಜಿಗೆ ಬಂತು. ಟೋಟಲ್ ಕೊಲೆಸ್ಟ್ರಾಲ್ 180 ಲೆವೆಲ್ಸ್ ಅಲ್ಲಿ ಇದ್ದು ಆಕ್ಚುಲಿ ಅದು 200 ಲೆವೆಲ್ಸ್ ಹೋಯ್ತು. ಇಟ್ಸ್ ನಾಟ್ ಡೇಂಜರಸ್. ಆದ್ರೆ ನನ್ನ HDL ಲೆವೆಲ್ಸ್ ತುಂಬಾ ರೈಸ್ ಆಯ್ತು. ಮತ್ತೆ ಬಾಕಿ ಅಂತ ನಾನು ಕುಕಿಂಗ್ ಯೂಸ್ ಮಾಡ್ತಾ ಇದ್ದು, ಬೆಳಿಗ್ಗೆ ಬೆಣ್ಣೆ ತುಪ್ಪ ಚೆನ್ನಾಗಿ ತಿಂತಾ ಇದ್ದೆ, ಮಧ್ಯಾಹ್ನ ಕೂಡ ತರಕಾರಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ದೆ, ಬೆಳಿಗ್ಗೆ ಕೂಡ ಹೆಲ್ತಿ ಫ್ಯಾಟ್ಸ್ ತಗೊಳ್ತಾ ಇದ್ದೆ, ಒಳ್ಳೆ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳು, ಹಾಲು ಕುಡಿತಾ ಇದ್ದೆ, ತೆಂಗಿನ ಎಣ್ಣೆಯಲ್ಲಿ ಅಡಿಗೆ ಮಾಡಿಸ್ಕೊಂಡು ತಿಂತಾ ಇದ್ದೆ. ಹಾಗೆ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಇಟ್ ಬಿಕೇಮ್ ನಾರ್ಮಲ್.
ಸೊ ಕೊಲೆಸ್ಟ್ರಾಲ್ ಯಾವುದೋ ಒಂದು ಮದ್ದಿನ ಮೇಲೆ ಡಿಪೆಂಡ್ ಆಗಕ್ಕೆ, ಯಾವುದೋ ಒಂದು ಮನೆ ಮದ್ದಿನ ಮೇಲೆ ಡಿಪೆಂಡ್ ಮಾಡಿ ಏನ್ ಬೇಕಾದ್ರೆ ತಿನ್ಕೊಂಡಿರ್ತೀನಿ, ಆದ್ರೆ ನಾನು ಇದು ಮಾಡ್ತೀನಿ ಅಂದ್ರೆ ಅದು ಸುಳ್ಳು. ಆಕ್ಚುಲಿ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೆಡಿಸಿನ್ಸ್ ನ ಇಂಡ್ಯೂಸ್ ಮಾಡುವಂಥದ್ದು, ಈಗ ಸ್ಟಾರ್ಟಿಂಗ್ಸ್ ಅಂತ ನಾನು ಹೇಳಿದೆ, ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗುವಂತ HMG CoA ರಿಡಕ್ಟೇಸ್ ಇನಿಬಿಟರ್ ಅಂತ ಒಂದು ಎನ್ಸೈಮ್ ಇರುತ್ತೆ, ಅದನ್ನ ಅದು ಕಟ್ ಆಫ್ ಮಾಡುತ್ತೆ. ಅವಾಗ ಸಡನ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಶುಗರ್ ಇಂದ ಕೊಲೆಸ್ಟ್ರಾಲ್ ಕನ್ವರ್ಷನ್ ಆಗಲ್ಲ. ಆದ್ರೆ ಆ ಸ್ಟಾಟಿನ್ಸ್ ನ ಬಿಟ್ಟ ತಕ್ಷಣ ಏನಾಗುತ್ತೆ, ನಿಮ್ದು 180 ಲೆವೆಲ್ಸ್ ಇದ್ದಂತ ಕೊಲೆಸ್ಟ್ರಾಲ್ 300 ಲೆವೆಲ್ಸ್ಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವುದೋ ಮೆಡಿಸಿನ್ಸ್ ಮೇಲೆ, ಯಾವುದೋ ಮನೋಮದ್ದ ಮೇಲೆ ಡಿಪೆಂಡ್ ಆಗಕ್ಕಿಂತ ನಿಮ್ಮ ಡಯಟ್ ನನ್ನ ನೋಡ್ಕೊಳ್ಳಿ. ಒಂದು, ರೀಹೀಟೆಡ್ ವೆಜಿಟೇಬಲ್ ಆಯಿಲ್ಸ್ ನ ಯೂಸ್ ಮಾಡಬೇಡಿ, ರಿಫೈನ್ಡ್ ಆಯಿಲ್ಸ್ ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಜೊತೆಗೆ ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಾಗ ಒಂದು ಯೋಗಾನೋ, ಧ್ಯಾನನೋ, ವಾಕಿಂಗೋ, ಗಾರ್ಡನಿಂಗೋ, ಸ್ವಿಮ್ಮಿಂಗೋ, ಸೈಕ್ಲಿಂಗೋ, ಎನಿ ಆಕ್ಟಿವಿಟಿ, ಒಂದು ಅರ್ಧ ಗಂಟೆ ವಾರಕ್ಕೊಂದು 5 ದಿನ ಆಕ್ಟಿವಿಟಿ ಮಾಡ್ತಾ ಬಂದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗ್ತಾ ಬರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ನಾನೇನೆ. ಸೊ ಹಾಗಾಗಿ ಯಾರಿಗಾರು ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಇದ್ರೆ ಸ್ವಲ್ಪ ಜಾಸ್ತಿ ಆದ ತಕ್ಷಣ ನೀವು ಗಾಬರಿ ಆಗೋಕ್ಕಿಂತ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅಥವಾ ನೀವು ಅದನ್ನು ಫಾಲೋ ಮಾಡಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮತ್ತೊಂದು ಕಾನ್ಸೆಪ್ಟ್ ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.